ನಮಸ್ಕಾರ. ನನ್ನ ಹೆಸರು ಕಮಲಾ ಬಾಳೆ ಅಂತ. ನಾನು ಪ್ರಗತಿ ಮಹಿಳಾ ಸಮಾಜದ ಅಧ್ಯಕ್ಷಳಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ಇದು ಮಹಿಳೆಯರಿಗೆ ಮತ್ತು ಇನ್ ಜನರಲ್ ಎಲ್ರಿಗೂ ಹೆಲ್ತ್ ಸಮಸ್ಯೆ ಭಾಳ ಬರ್ತಾಯಿದೆ. ಆ ಹೆಲ್ತ್ ಸಮಸ್ಯೆ ಭಾಳ ಬರುವಾಗ ಸಿರಿಧಾನ್ಯಗಳ ಬಗ್ಗೆ ನಮಗೆ ಅವಾಗ ಒಂದು 10-15 ವರ್ಷದ ಹಿಂದೆ ಚಂದ್ರಶೇಖರ ಬಾಳೆ ಅವರು ಡಾಕ್ಟರ್ ಖಾದರನ್ನು ಕರೆಸಿ ಕೃಷಿ ಭಾರತ ಪತ್ರಿಕೆ ಆಫೀಸಲ್ಲಿ 1-2-3 ಕ್ಲಾಸ್ಗಳನ್ನು ಮಾಡಿಸಿದ್ರು. ಆವಾಗ ಅದೆಲ್ಲ ನಾವು ಕೇಳ್ಕೊಂಡು ಸಿರಿಧಾನ್ಯದಿಂದ ಎಷ್ಟು ಉಪಯೋಗ ಇದೆ, ಹೆಲ್ತಿಗೆ ಎಷ್ಟು ಉಪಯೋಗ ಆಗುತ್ತೆ, ಆರೋಗ್ಯ ಎಷ್ಟು ಸುಧಾರಿಸುತ್ತೆ ಅಂತ ಗೊತ್ತಾಯಿತು. ಆವಾಗ ನಾವು ಅದ್ರ ಬಗ್ಗೆ ಮಾಡ್ಬೋದಲ್ಲ, ಸಿರಿಧಾನ್ಯ ಊಟ ಮಾಡ್ಬೋದಲ್ಲ, ಎಲ್ಲ ಸಿರಿಧಾನ್ಯ ನವಣೆ, ಸಾಮೆ, ಆರ್ಕು, ಕೊರ್ಲು, ಬರಗು, ಸಜ್ಜೆ, ರಾಗಿ ಇದೆಲ್ಲ ಸಿರಿಧಾನ್ಯದಲ್ಲೇ ಬರ್ತದೆ. ಆದರೆ ಈ ನಾವು ಸೋನಾ ಮಸೂರಿ ಅಕ್ಕಿ ಊಟ ಮಾಡಿ ಅಭ್ಯಾಸ ಆಗಿ ಇದೆಲ್ಲ ಹೇಗೆ ತಿನ್ನಬೇಕು, ಇದೆಲ್ಲ ಇಷ್ಟ ಆಗಲ್ಲ, ಅದರಷ್ಟು ರುಚಿ ಬರಲ್ಲ ಅಂತಿದ್ರು. ಅದರಲ್ಲೇ ನಾವು ತರಾವರಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಶುರು ಮಾಡಿದೆವು. ನಾವು ಮೊದಲು ಚಿಕ್ಕವರಿರುವಾಗ ನವಣೆ, ಸಾಮೆ, ಆರ್ಕು, ಕೊರ್ಲು ಎಲ್ಲ ನಮ್ಮ ಹೊಲದಾಗ ಬೆಳೀತಿದ್ರು. ನಾವು ಮನೆಗೆ ಅಕ್ಕಿ ಮಾಡ್ತಿದ್ದೀವಿ. ಇವಾಗೆಲ್ಲ ಮಿಲ್ ಬಂದಿದೆ, ಮಿಲ್ಲಲ್ಲಿ ಹಾಕ್ಸ್ಕೊಂಬಂದ್ರೆ ಅಕ್ಕಿ ಆಗ್ತಾವೆ. ಆವಾಗ ನಮ್ಮ ಅಕ್ಕ ಅದನ್ನು ಮಣ್ಣು ಹಚ್ಚಿ ಮಾಡಿ ಮೇಲೆ ಒಣಗಿಸ್ತಿದ್ದೀವಿ. ಒಣಗಿಸಿ ಬೀಸಕಲ್ಲಿಂದ ಬೀಸ್ತಿದ್ರು. ಅದಕ್ಕೊಂದು ಈ ಪ್ರಾಣಿಗಳಿಂದ ಮಾಡಿರೋದು ಸ್ಕಿನ್ನಿಂದು ಇದಿರ್ತಿತ್ತು, ಅದಕ್ಕೆ ಕಲ್ಲಲ್ಲಿ ಹಾಕಿ ಅದ್ರ ಮೇಲೆ ಹಾಕಿ ನವಣೆ ಅಕ್ಕಿ ಮಾಡ್ತಿದ್ರು. ಆ ಅಕ್ಕಿಯನ್ನು ಮತ್ತೆ ಅಕ್ಕಿ ಕೇರಿದಾಗ ಇನ್ನೂ ನವಣೆ ಉಳ್ಕೊತಂದು ಬಿಸಿಲಿಗೆ ಹಾಕಿ ಅದನ್ನು ಕುಟ್ತಿದ್ರು, ಕಲ್ಲಲ್ಲಿ ಕುಟ್ಟಿ ಅಕ್ಕಿ ಮಾಡಿ. ಎಲ್ಲ ಅಕ್ಕಿಗಳು ಅದೇ ರೀತಿ ಮಾಡ್ತಿದ್ರು. ದಿನ ಅಕ್ಕಿ ಬಳಸ್ತಿದ್ವಿ ನಾವು. ನವಣೆ, ಸಾಮೆ, ಆರ್ಕು ಎಲ್ಲರೂ, ಸಜ್ಜೆ ಕೂಡ ಡೈಲಿ ಬಳಸ್ತಿದ್ದೀವಿ. ಇವಾಗ ಅದೆಲ್ಲ ಕಷ್ಟನೇ ಇಲ್ಲ. ಇವಾಗ ಮಿಷಿನ್ಗಳು ಬಂದಿದೆ, ಮಿಲ್ ಇದೆ. ಅಕ್ಕಿ ನವಣೆ ಹಾಕಿದರೆ ಅಕ್ಕಿ ಬರುತ್ತೆ, ನವಣೆ ಹಾಕಿದರೆ ನವಣೆ ನುಚ್ಚು ಬರುತ್ತೆ, ಸಾಮೆ ನುಚ್ಚು ಬರುತ್ತೆ, ರವೆ ಬರ್ತದೆ, ಉಪ್ಪಿಟ್ಟು ಮಾಡ್ಬೋದು. ಈಗೆಲ್ಲ ಬೇಕಾದಷ್ಟು ಮಿಷಿನರಿ ಬಂದಾಗ ಅದೆಲ್ಲ ಅನುಕೂಲಗಳಿದ್ದರೂ ನಮ್ಮ ಜನರಿಗೆ ಅದನ್ನು ಹೇಗೆ ಮಾಡಬೇಕು, ಅದು ಇಷ್ಟ ಆಗಲ್ವಲ್ಲ, ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತಿರ್ತಾರೆ. ಅದರಲ್ಲಿ ನಾನು ಈ ಮಿಲಿಯಟ್ಸಿಂದನೇ ಎಷ್ಟೋ ತರಾವರಿ ಮಾಡ್ಬೋದು ಅಂತ ಒಂದು ತಿಳಿದು ತಿನ್ನಿ ಬುಕ್ ಮಾಡಿದ್ದೀವಿ. ಅದರಲ್ಲೆಲ್ಲ ಇದೆ. ತಿಳಿದು ತಿನ್ನಿ ಬುಕ್ಕಲ್ಲಿ ಎಷ್ಟು ಥರ ನೀವು ಈ ವೈಟ್ ರೈಸಿಂದ ಎಷ್ಟು ಥರ ಮಾಡ್ತೀರಾ ಅಷ್ಟು ಥರ ಈ ಸಿರಿಧಾನ್ಯದಿಂದ ಮಾಡ್ಬೋದು. ಮತ್ತು ನೀವು ಸ್ವೀಟ್ಗಳು ಮಾಡ್ತೀರಾ, ಅದರಿಂದ ಹೋಳಿಗೆ ಮಾಡ್ತೀರಾ, ಪಾಯಸ ಮಾಡ್ತೀರಾ, ಅದೆಲ್ಲನೂ ಕೂಡ ಈ ಸಿರಿಧಾನ್ಯದಿಂದ ಮಾಡ್ಬೋದು. ಅದೆಲ್ಲನೂ ಯಾವ ರೀತಿ ಮಾಡಬೇಕು ಅಂತ ಈ ಬುಕ್ಕಲ್ಲಿದೆ. ಇವಾಗ ಮೆಂತ್ಯ ಭಾತು, ನವಣೆ ಮೆಂತ್ಯ ಭಾತು, ನವಣೆ ಮೆಂತ್ಯ ಭಾತು ಮಾಡ್ಕೊಂಡು ನವಣೆ ಅಕ್ಕಿ ಅನ್ನ ಮಾಡಿಕೊಂಡು ಅದನ್ನು ನಾವು ಸಪ್ರೇಟಾಗಿ ಇಟ್ಕೊಂಡು ಮೆಂತ್ಯ ಸೊಪ್ಪು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ, ಈರುಳ್ಳಿ, ಟೊಮಟೊ, ಅದಕ್ಕೆ ಕ್ಯಾರೆಟ್ ತುರಿದು, ಬಟಾಣಿ ಹಾಕಿ ಬಾಣಲೆಯಲ್ಲಿ ಕಾಯಕ್ಕೆ ಇಟ್ಟುಬಿಟ್ಟು ಅದಕ್ಕೆ ಈರುಳ್ಳಿ, ಟೊಮಟೊ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ, ಕ್ಯಾರೆಟ್ ತುರಿದಿದ್ದು ಹಾಕಿ, ಮೆಂತ್ಯ ಸೊಪ್ಪು ಹಾಕಿ, ಅದಕ್ಕೆ ಎಷ್ಟು ಜೀರಿಗೆ ಹಾಕಿ ಬಾಣಲೆ ಚೆನ್ನಾಗಿ ಬಾಡಿಸ್ಕೊಂಡು ಈಗ ಅನ್ನ ಮಾಡಿರ್ತೀವಲ್ಲ ಆ ಅನ್ನನ ಅದಕ್ಕೆ ಹಾಕಿ ತಿರುಗಿಸಿದರೆ ಮೆಂತ್ಯ ಭಾತ್ ಆಗುತ್ತೆ. ಅದನ್ನು ನೀವು ತಿಂದು ನೋಡಿ ಎಷ್ಟು ಟೇಸ್ಟಾಗಿರ್ತದೆ. ಇದೇ ಥರ ಟೇಸ್ಟ್ ಬರ್ತದೆ. ಆಮೇಲೆ ನವಣೆ ಅಕ್ಕಿ ಮತ್ತು ಸಾಮೆ ಅಕ್ಕಿ ಸೇರಿಸಿ ಪಾಯಸ ಮಾಡ್ಬೋದು. ಹೋಳಿಗೆ ಕೂಡ ಮಾಡಿದ್ದೀನಿ ನಾನು. ನಮ್ಮ ಫಾರ್ಮ್ ಟು ಹೋಮಲ್ಲಿ ಅವಾಗ ಸಜ್ಜೆ ರೊಟ್ಟಿ ಇವೆಲ್ಲ ಚಟ್ನಿಗಳೆಲ್ಲ ಮಾಡುವಾಗ ಹೋಳಿಗೆನೂ ಮಾಡಿ ನಾನಲ್ಲಿ ನಮ್ಮ ಫಾರ್ಮ್ ಟು ಹೋಮಲ್ಲಿ ಇಟ್ಟಿದ್ದೀವಿ. ನಮ್ಮ ತರಕಾರಿ ಅಂಗಡಿ ಇತ್ತವಾಗ ಆರ್ಗ್ಯಾನಿಕ್ದು, ಅದರಲ್ಲಿ ಇಟ್ಟಿದ್ದೀವಿ. ಹೋಳಿಗೆ ಅಂದರೆ ನವಣೆಯನ್ನು ಹುರಿದು, ನವಣೆ ಅಥವಾ ಸಾಮೆ ಅಥವಾ ಆರ್ಕು ಯಾವುದಾದ್ರೂ ಒಂದು ಎನಿ ಮಿಲೆಟ್ಸ್ ಅದನ್ನು ಹುರಿದು ಮಿಲ್ ಮಾಡಿಸಿ ನಾವು ಬೆಲ್ಲದ ಪಾಕ ತೆಕ್ಕೊಂಡು ಆ ಪಾಕಕ್ಕೆ ಈ ಹಿಟ್ಟನ್ನು ಆ ಪಾಕದಲ್ಲಿ ಹಾಕಿ ಕಲಿಸ್ಕೊಂಡು ಅದನ್ನು ಗಟ್ಟಿ ಆಗುತ್ತೆ. ಅವಾಗೆ ನಾವು ಗೋಧಿ ಹಿಟ್ಟನ್ನು ಕಲಸಿಟ್ಬಿಟ್ಟು ಉಂಡೆಗಳು ಮಾಡಿ ಆ ಹೂರಣನ ಇದಕ್ಕಿಟ್ಟು ಈಗ ನಾವು ಮಾಮೂಲಿ ಹೋಳಿಗೆ ಮಾಡ್ತೀವಲ್ಲ ಅದೇ ಥರ ಈ ಹೋಳಿಗೆನೂ ಮಾಡ್ಬೋದು. ಸಜ್ಜೆದು ಅದೇ ರೀತಿ ಮಾಡ್ಬೋದು. ಸಜ್ಜೆ ಕಡುಬು ಮಾಡ್ಬೋದು, ಸಜ್ಜೆ ಉಂಡೆ ಮಾಡ್ಬೋದು, ಸಜ್ಜೆ ಪಾಯಸ ಮಾಡ್ಬೋದು. ಸಜ್ಜೆ ತುಂಬ ಒಳ್ಳೇದು ಹೆಲ್ತಿಗೆ. ಇವಾಗ ಶುಗರ್ ಇದೆ ಅಂತ ಸುಮಾರು ಜನ ನಂಗೆ ಪಾರ್ಕಿಗೆ ಹೋದಾಗೆಲ್ಲ ಕೇಳ್ತಾರೆ, ನೀವು ಅವೆಲ್ಲ ಹೇಳ್ತೀರಲ್ರಿ, ನಮ್ಗೆ ಹೇಳ್ರಿ, ಬುಕ್ ತಂದು ಕೊಡ್ರಿ. ಬುಕ್ ತಂದು ಒಂದು 4-5 ಜನರಿಗೆ ಬುಕ್ಕು ಒಯ್ದು ಕೊಟ್ಟಿದ್ದೆ ನಾನು. ಶುಗರ್ ಕಂಟ್ರೋಲಿಗೆ ಬರ್ತದೆ ಡೈಲಿ. ಅಂದ್ರೆ ಅದು ಮೆಡಿಸಿನ್ ಥರ 1 ವಾರ ತೊಗೊಂಡೆ, 15 ದಿವಸ ತೊಗೊಂಡೆ, ತಿಂಗಳ ತೊಗೊಂಡೆ ಅಂದ್ರೆ ಬರೋಲ್ಲ. ನಿರಂತರವಾಗಿ ಈಗ ನಾವೆಲ್ಲ ಊಟ ಹೆಂಗೆ ಮಾಡ್ತೀವಿ ಡೈಲಿ ಆ ಥರ ಈ ಮಿಲೆಟ್ಸನ್ನು ಊಟ ಮಾಡ್ಕೊಂಬಂದರೆ ನಿಮಗೆ ಶುಗರು ಕಂಟ್ರೋಲಿಗೆ ಬರ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಕಮ್ಮಿ ಆಗುತ್ತೆ, ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ, ಇಮ್ಯುನಿಟಿನೂ ಬರುತ್ತದೆ ಇದರಿಂದ ನಮಗೆ. ಆಮೇಲೆ ಇದ್ರ ಜೊತೆಗೇ ಕಷಾಯಗಳು,
ಇವಾಗ ನೋಡಿ ಕಷಾಯಗಳು ನಿಮ್ಮ ಮನೆ ಅಡುಗೆ ಮನೆಯಲ್ಲೇ ಇರ್ತದೆ, ನಿಮ್ಮ ಪಾಟ್ಗಳಲ್ಲೇ ಎಷ್ಟೋ ಒಂದು ಬೆಳೆದಿರ್ತಾರೆ. ನಾವು ಸುಮಾರು ಒಂದು 4-5 ವರ್ಷದಿಂದ ಕಷಾಯ ಕುಡಿತಾ ಇದ್ದೀವಿ. 4-5 ವರ್ಷ ಆಯಿತು. 4-5 ವರ್ಷದಿಂದ ಡೈಲಿ ಒಂಥರ ಕುಡಿತೀವಿ, ಅಥವಾ ಒಂದೊಂದು ಸಲ ಮಿಕ್ಸ್ ಮಾಡಿ ಹಾಕ್ತೀನಿ. ಇವಾಗ ಮನೆಗೆ ನಿಮಗೆ ತುಳಸಿ ಗಿಡ ಇರ್ತದೆ, ದೊಡ್ಡಪತ್ರೆ ಇರ್ತದೆ ಮನೆಯಲ್ಲೇ, ದೊಡ್ಡಪತ್ರೆ ತುಳಸಿದು. ಆಮೇಲೆ ನೀವು ಪಾರ್ಕಿಗೆ ಹೋಗಿ ಬರುವಾಗ ದಾರಿಯಲ್ಲಿ ಅಮೃತ ಬಳ್ಳಿ ಸಿಗ್ತದೆ, ಅದ್ರ ಹೆಸರೇ ಅಮೃತ ಬಳ್ಳಿ ಸಿಗುತ್ತೆ. ಅಮೃತ ಬಳ್ಳಿ ತುಳಸಿ, ದೊಡ್ಡಪತ್ರೆ, ಆಮೇಲೆ ಪುದೀನ ಸೊಪ್ಪು ಹಾಕಿ ಕುದಿಸಿ ಬೆಲ್ಲ ಹಾಕಿ ಅದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಕುಡೀರಿ, ಅದೆಷ್ಟು ಚೆನ್ನಾಗಿರ್ತದೆ, ಎಷ್ಟು ಟೇಸ್ಟಾಗಿರ್ತದೆ. ಹೀಗೆ ದಿನ ಒಂದೊಂಥರ ಸೊಪ್ಪಿಂದ ಮನೆಯಲ್ಲೇ ನಾ ಪಾಟ್ಗಳಲ್ಲೇ ಹಾಕಿದ್ದೀನಿ. ಕಿಡ್ನಿ ಸ್ಟೋನಿಂದ ಎಲೆ ಅದು ಕೂಡ ಅದಕ್ಕೆ ಹಾಕ್ತೀನಿ ನಾನು. ಪಾರಿಜಾತದ ಗಿಡದ ಎಲೆನೂ ಕೂಡ ಹಾಕ್ತೀವಿ, ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈ ಥರ ಒಂದು ವಾರ ಈ ಥರ ಸೊಪ್ಪಿಂದ ಮಾಡಬೇಕು. ಇನ್ನು ನೆಕ್ಸ್ಟು ನಿಮ್ಮ ಅಡುಗೆ ಮನೆ ಡಬ್ಬಿಗಳಲ್ಲೇ ಇರ್ತದೆ ಜೀರಿಗೆ, ಓಂಕಾಳು, ಮೆಂತ್ಯ, ಮೆಣಸು, ಲವಂಗ, ಇವೆಲ್ಲನ ನಾವು ಏನು ಮಾಡಿರ್ತೀನಿ, ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಅದು ಅವಾಗಿಂದ ಅವಾಗ ಹಾಕಿದರೆ ಚೆನ್ನಾಗಿ ಕುದಿಯಲ್ಲ, ಅದರದ್ದು ಇದು ಬಿಡಲ್ಲ. ಹಾಗಾಗಿ ಪೌಡ್ರ್ ಮಾಡಿಟ್ಕೊಂಡು ನೀರು ಕುದಿಯೋಕ್ಕಿಟ್ಟು 1 ಸ್ಪೂನ್ 2 ಸ್ಪೂನ್ ಅದು ಪೌಡ್ರ್ ಹಾಕಿಬಿಟ್ಟು ಅದಕ್ಕೆ ಒಂದಿಷ್ಟು ಅರಿಶಿಣನೂ ಹಾಕ್ತೀನಿ. ಅರಿಶಿಣ ತುಂಬ ಒಳ್ಳೆಯದು, ಗೊತ್ತಿದೆ ನಿಮಗೂ. ಅರಿಶಿಣ ಇಷ್ಟು ಹಾಕಿ ಕುದಿಸಿ ಅದಕ್ಕೆ ಮತ್ತೆ ನಿಂಬೆಹಣ್ಣು, ಒಂದು ದಿವಸ ನಿಂಬೆಹಣ್ಣು ಹೆಣ್ತೀವಿ, ಒಂದು ದಿವಸ ನೆಲ್ಲಿಕಾಯಿ ಇದ್ದರೆ ನೆಲ್ಲಿಕಾಯಿ ಚೆಚ್ಚಿ ಹಾಕಿರ್ತೀನಿ, ನೆಲ್ಲಿಕಾಯಿ ಪೌಡ್ರ್ ಹಾಕ್ತೀನಿ, ಒಂದು ದಿವಸ ಹುಣಸೆ ಹಣ್ಣು ಹಾಕ್ತೀನಿ, ಒಂದು ದಿವಸ ನಿಂಬೆಹಣ್ಣು ಅಂತ ಡೈಲಿ ಒಂದೊಂದು ಥರ ಹಾಕಿ ಕುಡಿತೀವಿ. ಸುಮಾರು ಒಂದು 4-5 ವರ್ಷದಿಂದ ಕುಡಿತಾ ಇದ್ವಿ ನಾವು. ನಮಗೆ ಇಷ್ಟು 3 ವರ್ಷ 3ರಲ್ಲೇ ಕೊರೋನಾ ಬಂದೋಯ್ತು. ನಮಗೇನೂ ಆಗಿಲ್ಲ, ನಾನು ಎಲ್ಲ ಕಡೆ ಓಡಾಡ್ತಿದ್ದೆ. ನಾನು ಅವಾಗ ಕೆಲಸದಲ್ಲೂ ಇದ್ದೆ. ಕೊರೋನಾ ಡ್ಯೂಟಿ ಹಾಕಿದ್ರು ನನಗೆ. ಸುಮಾರು ಒಂದು 3 ತಿಂಗಳು ಕೊರೋನಾ ಡ್ಯೂಟಿ ಮಾಡಿದ್ದೀನಿ ನಾನು. ನಮಗೇನೂ ಅದ್ರ ಬಂದಿಲ್ಲ. ಎಲ್ಲರೂ ನಗ್ತಿದ್ರು, ಏನು ಇಷ್ಟು ವಯಸ್ಸಾಗಿದೆ ನೀವು ಕೊರೋನಾ ಡ್ಯೂಟಿ ಮಾಡ್ತೀರಿ, ನಿಮಗೆ ಒಂದು ಸಲ ಕೆಮ್ಮು ಬಂದಿಲ್ಲ, ನೆಗಡಿನೂ ಬಂದಿಲ್ಲ. 3 ವರ್ಷ 3ರಲ್ಲೇ ಬಂದೋಯ್ತು, ನಮಗೇನೂ ಬಂದಿಲ್ಲ. ಅಷ್ಟು ಇಮ್ಯುನಿಟಿ ಬಂದಿದೆ ನಮಗೆ. ಈ ಕಷಾಯದಲ್ಲಿ ಅಷ್ಟಿದೆ, ಸಿರಿಧಾನ್ಯದಲ್ಲಿ ಅಷ್ಟಿದೆ. ಇದೆಲ್ಲ ಉಪಯೋಗಿಸೋದ್ರಿಂದ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಅದು ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತೀವಲ್ಲ, ಹಂಗೆ ನಮ್ಮ ಕೈಯಲ್ಲೇ ಇದೆ. ನಾವು ಮನೆಯಾಗ ಇದೆಲ್ಲ ಮಾಡೋದ್ರಲ್ಲೇ ಈ ಥರ ರುಚಿಯಾಗಿ ಇಷ್ಟ ಆಗಲ್ಲ ಅಂದರೆ ಇಷ್ಟ ಆಗಲ್ಲ ಅದು ಮಾಡೋಕೆ. ಈಗ ನಾವು ರಾಗಿ ತಿನ್ನೋದೇ ಇಲ್ಲ. ನಾವು ಉತ್ತರ ಕರ್ನಾಟಕದವ್ರು, ಗುಲ್ಬರ್ಗ, ರಾಯಚೂರಿನವರು ರಾಗಿ ತಿನ್ನೋದೇ ಇಲ್ಲ. ರಾಗಿ ಅದು ಒಳ್ಳೇದಂತಾರೆ, ತಿನ್ನಬೇಕಲ್ಲ, ರುಚಿ ಮಾಡ್ಕೋಬೇಕು. ನಾವು ತಿನ್ನಬೇಕು ಅಂದರೆ ರುಚಿ ಆಗಬೇಕು. ರುಚಿ ಮಾಡ್ಕೊಳ್ಳೋದು ನಾವೇ ಕಲಿಬೇಕು. ನಾವು ರಾಗಿ ರೊಟ್ಟಿ ಮಾಡ್ತೀನಿ, ಎಷ್ಟು ಥರವರಿ ರಾಗಿ ರೊಟ್ಟಿ ಮಾಡ್ತೀನಿ ನಾನು. ಅದರಲ್ಲಿ ಎಲ್ಲ ಹಾಕಿಬಿಟ್ಟು ಕಲ್ತ್ಕೊಂಡಿದ್ದೀವಿ. ಅದು ನಮಗೆ ಇಷ್ಟ ಆಗ್ತದೆ. ನಾವು ವಾರದಾಗ 2 ಸಲ ರಾಗಿ ರೊಟ್ಟಿ ಮಾಡ್ತೀನಿ, ವಾರದಾಗ 2 ಸಲ ಮುದ್ದೆ ಮಾಡ್ತೀನಿ. ಇವು ಸಿರಿಧಾನ್ಯ ಅಂತೂ ಮಾಡ್ತಾಯಿರ್ತೀವಿ. ಆಮೇಲೆ ನೀವು ಡೈಲಿ ಬೆಳಗ್ಗೆ ಹೊರಗಡೆ ಹೋಗಿ ತರ್ತೀರ ಜೀನಿ ಪೌಡ್ರು, ಆ ಪೌಡ್ರ್ ನಾನೇ ಮಾಡಿದ್ದೀನಿ, ನಾನೇ ಮನ್ಯಾಗ ಮಾಡ್ತಿದ್ದೀನಿ. ನಮ್ಮ ರಿಲೇಷನಿಗೆಲ್ಲರೂ ಎಲ್ಲ ಬರೆದು ಹಾಕಿದೆ, ಫೋಟೋ ಹಾಕಿದೆ, ಮಾಡ್ಕೊಂಡು ಕುಡಿತೀವಿ ಅಂದಿದ್ದಕ್ಕೆ. ಅದು ಡೈಲಿ ನೀವು ಬೆಳಗ್ಗೆ ಗಂಜಿ ಮಾಡಿ ಕುಡೀರಿ, ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಬೆಳಗ್ಗೆ ಅದು ಟೀ ಕುಡಿತೀವಿ ಅಂತೀರಿ, ಟೀ ಕುಡಿದ್ರೆ ಟೀ ಒಳ್ಳೆಯದಲ್ಲಲ್ಲ ಹೆಲ್ತಿಗೆ, ಗೊತ್ತಿದೆ. ಅದೆಲ್ಲ ನೀವು 25 ಥರ ನನ್ನ ಕಾಳುಗಳು ಧಾನ್ಯಗಳು ಸೇರಿಸಿ ಅವೆಲ್ಲ ಹುರಿದು ಪೌಡ್ರ್ ಮಾಡ್ಕೊಂಬಂದು ನಾನು ಅದನ್ನು ಬೆಳಗ್ಗೆ ಗಂಜಿ ಮಾಡ್ತಿದ್ದೆ. ನನ್ನ ಮಗನಿಗೂ ಕುಡಿ ಅಂತಿದ್ದೆ, ನಾವು ಕುಡಿತಿದ್ದೀವಿ. ನೀವು ರಾಗಿ ಗಂಜಿ ಮಾಡ್ತಿರಲ್ಲ, ಅದೇ ಥರ ರಾಗಿನೂ ಇದ್ರಾಗ ಸೇರಿರ್ತದೆ. 21-24 ಥರದ್ರಲ್ಲಿ ರಾಗಿನೂ ಅದ್ರಾಗೆ ಸೇರಿರ್ತದೆ. ಅದು ಸೇರಿಸಿ ನಾನು ಅದನ್ನು ಗಂಜಿ ಮಾಡಿಕೊಂಡು ಬೆಳಗ್ಗೆ ಅದು ಕುಡಿತಿದ್ದೀವಿ. ಮೊಸರು ಹಾಕ್ಕೊಂಡು, ಹಾಲು ಹಾಕ್ಕೊಂಡು, ಮಜ್ಜಿಗೆ ಹಾಕ್ಕೊಂಡು ಕುಡೀರಿ. ಸಮ್ಮರಲ್ಲಿ ಎಷ್ಟು ತಂಪಿರ್ತದೆ.